ಎಲ್ಲರಿಗೂ ವಚನ ವಾಹಿನಿ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಶರಣರೇ, ಕಳೆದ ತರಂಗಿಣಿಯ ಅಧ್ಯಾಯದಲ್ಲಿ ಕೌಶಿಕನ ವೈಹಾಳಿಯೊಡನೆ ಮೆರವಣಿಗೆ ಕೂಡ ನಡೆಯುತ್ತದೆ. ಮೆರವಣಿಗೆಯ ಸಂದರ್ಭದಲ್ಲಿ ಕೌಶಿಕ ಮಹಾದೇವಿಯ ಮನೆಯ ಮುಂದೆ ಬಂದಾಗ ಆಕೆಯ ಸೌಂದರ್ಯವನ್ನ ನೋಡಿ ಆಕೆಯ ಮೇಲೆ ಕಾಕದೃಷ್ಟಿಯನ್ನ ಹರಿಸ್ತಾನೆ. ಮೆರವಣಿಗೆಯ ನಂತರ ಅರಮನೆಗೆ ಆಗಮಿಸಿ ತನ್ನ ಏಕಾಂತ ಭವನಕ್ಕೆ ಹೋಗಿ ಕುಳಿತುಕೊಂಡಿರುತ್ತಾನೆ. ಅದರ ಮುಂದುವರೆದ ಭಾಗವನ್ನ ಇಂದಿನ ಪಾಡ್ಕಾಸ್ಟ್ನಲ್ಲಿ ತಿಳಿಯೋಣ. ಕೌಶಿಕನು ತನ್ನ ಏಕಾಂತ ಭವನಕ್ಕೆ ಹೋಗಿ ಮೆತ್ತನೆಯ ಸುಪ್ಪತ್ತಿಗೆಯ ಮೇಲೆ ಮೈಚೆಲ್ಲಿ ದಿಂಬಿಗೆ ಶರೀರವನ್ನ ಆನಿಸಿದ. ಪರಿಚಾರಕರು ಬಂಗಾರದ ಹರಿವಾಣಗಳನ್ನ ತಂದು ಎದುರು ಹಿಡಿದಾಗ ಕಿರೀಟವನ್ನ ತೆಗೆದು ಇರಿಸಿದ. ಉಳಿದ ಆಭರಣಗಳನ್ನ ಪರಿಚಾರಕರು ಬಿಚ್ಚಿದರು. ಪರಿಚಾರಕರಿಗೆ ಯಾರೂ ಬರದಂತೆ ನೋಡಿಕೊಳ್ಳಲು ಆಜ್ಞಾಪಿಸಿ ಹಾಸಿಗೆಯ ಮೇಲೆ ಕೈಕಾಲುಗಳನ್ನ ಚಾಚಿದ. ಎದೆ ಮೇಲಾಗಿ ಮಲಗಿ ಕಣ್ಣು ಮುಚ್ಚಿಕೊಂಡು ತಾನು ಕಂಡ ರೂಪವನ್ನ ಮತ್ತೆ ಚಿತ್ರಿಸಿಕೊಂಡ. ಆದರೂ ಸಮಾಧಾನವಾಗಲಿಲ್ಲ. ಕೌಶಿಕನ ಏಕಾಂತ ತಾಣಕ್ಕೆ ಅಪ್ಪಣೆ ಇಲ್ಲದೆ ಬರುವ ಅವಕಾಶ ಪಟ್ಟದ ರಾಣಿ ಯಶೋಮತಿಗಷ್ಟೇ ಇದ್ದಿತು. ಅವಳು ಮೆಲ್ಲಗೆ ಹೆಜ್ಜೆ ಇರಿಸುತ್ತಾ ಬಂದು ಮಂಚದ ಮೇಲೆ ಕುಳಿತಳು. ಪ್ರಭುಗಳಿಗೆ ಬಳಲಿಕೆ ಬಹಳವಾಗಿದೆಯೇ? ಅಶ್ವಾರೋಹಣ ಹಣ್ಣು ಮಾಡಿರಬೇಕು ಎಂದು ತನ್ನ ಕೈಯನ್ನ ಕೌಶಿಕನ ಹಣೆಯ ಮೇಲೆ ಕೊರಳಿನ ಸುತ್ತಲೂ ಪ್ರೇಮದಿಂದ ಆಡಿಸಿದಳು. ಕುದುರೆಯ ಜಿಗಿದಾಟವಲ್ಲ, ಕಾಮನ ಕಾಟವು ಹಣ್ಣು ಮಾಡಿದೆ ಎಂದು ಮನದಲ್ಲಿ ಅಂದುಕೊಂಡ. ಮಾತನಾಡಲಿಲ್ಲ. ಶಾರೀರಿಕ ಶ್ರಮಕ್ಕಿಂತ ಮಾನಸಿಕ ಚಿಂತೆ ಮನುಷ್ಯನನ್ನ ಬೇಗನೆ ಬಳಲಿಸುವುದು ಎಂಬುದು ಅವನು ಅರಿಯದ ವಿಷಯವೇನಲ್ಲ. ಊಟವನ್ನ ಮಾಡಿ ವಿಶ್ರಾಂತಿ ಹೊಂದಬಹುದು, ದಣಿದಾಗ ಉಪವಾಸ ಒಳಿತಲ್ಲ. ರಾಣಿ ಹೇಳಿದಳು, ಬೇಡ ರಾಣಿ, ನನಗೇನೂ ಬೇಡ. ಕಡೆಗೆ ಕೇಸರಿ ಮಿಶ್ರಿತ ಬಿಸಿ ಹಾಲನ್ನಾದರೂ ಕುಡಿಯಿರಿ. ಗೋಗರೆದಳಾಕೆ. ನಾನೇನು ಒಲ್ಲೆ. ಏಕೆ? ನನ್ನ ಮೇಲೆ ಮುನಿಸೆ? ಯಾರ ಮೇಲೂ ಮುನಿಸಿಲ್ಲ. ನನ್ನ ಪಾಡಿಗೆ ನನ್ನನ್ನ ಬಿಟ್ಟರೆ ಉಪಕಾರವಾದೀತು. ಕೌಶಿಕನ ಮಾತಿನ ತೀಕ್ಷ್ಣತೆ ಕಂಡು ಯಶೋಮತಿ ತಲ್ಲಣಿಸಿ ಮೌನವಾಗಿ ಎದ್ದು ಹೋದಳು ತನ್ನ ನಿವಾಸಕ್ಕೆ. ಕೌಶಿಕ ಸಾಮಾನ್ಯವಾಗಿ ಪಟ್ಟದ ರಾಣಿಯ ಭವನದಲ್ಲಿಯೇ ತನ್ನ ವೇಳೆಯನ್ನ ಕಳೆಯುತ್ತಿದ್ದುದು. ವಿಶೇಷ ಪ್ರಸಂಗದಲ್ಲಿ ಏಕಾಂತ ಬೇಕೆನಿಸಿದಾಗ ತನ್ನ ಏಕಾಂತ ಭವನಕ್ಕೆ ಹೋಗಿಬಿಡುತ್ತಿದ್ದ. ತನಗೆ ಇಚ್ಛೆಯಾದರೆ ಆಜ್ಞೆಯನ್ನ ಕಳಿಸಿ ಆತ್ಮೀಯರನ್ನಷ್ಟೇ ಅಲ್ಲಿಗೆ ಕರೆಸುತ್ತಿದ್ದ. ಯಶೋಮತಿ ಹೊರಗೆ ಸಾಗಿದಾಗ ಕೈಚಪ್ಪಾಳೆ ಬಡಿದ. ಬಾಗಿಲ ಹೊರಗಿದ್ದ ಕಾವಲುಗಾರ ಅಪ್ಪಣೆ ಮಹಾಪ್ರಭು ಎಂದು ತಲೆ ಬಗ್ಗಿಸಿ ನಿಂತ. ವಿದೂಷಕ ವಸಂತಕರನ್ನ ಕೇಳಿವನಕ್ಕೆ ತೀವ್ರವಾಗಿ ಬರಲು ಹೇಳಿ ಕಳಿಸಬೇಕು. ಪರಿಚಾರಕ ಹೋದ ತಕ್ಷಣ ಕೌಶಿಕ ಬಿಳಿಯ ಉಡುಪನ್ನ ಧರಿಸಿ ಬಿಳಿಯ ಉತ್ತರೀಯವನ್ನ ಹೊದೆದು ಕೇಳಿವನದತ್ತ ನಡೆದ. ವನದ ಮಧ್ಯದಲ್ಲಿ ಮಾನವ ನಿರ್ಮಿತ ತಿಳಿಗೊಳವಿತ್ತು. ಅದರ ದಂಡೆಗೆ ಮಲ್ಲಿಕಾ ಮಂಟಪವಿತ್ತು. ವಸಂತ ಮಾಸದ ಹುಣ್ಣಿಮೆಯ ದಿನವದು. ಚಂದಿರನು ತುಂಬು ಮೊಗದಿಂದ ಬಿಳಿಯ ಮೋಡಗಳೊಡನೆ ಕಣ್ಣು ಮುಚ್ಚಾಲೆಯಾಡುತ್ತಿದ್ದ. ಕೌಶಿಕನು ಮೆಲ್ಲನೆ ನಡೆದು ಬಂದು ಮಲ್ಲಿಕಾ ಮಂಟಪದಲ್ಲಿ ಕುಳಿತ. ಮಲ್ಲಿಗೆಯ ಕಾಲ ಆರಂಭವಾಗಿ ಕೆಲವು ದಿವಸಗಳಾಗಿದ್ದವು. ಉನ್ಮಾದ ಪ್ರೇರಿಸುವ ಪರಿಮಳವು ವಾತಾವರಣವನ್ನ ವ್ಯಾಪಿಸಿತ್ತು. ತಿಳಿಕೊಳದಲ್ಲಿ ಚಂದಿರನ ಬಿಂಬ ಮೂಡಿದ್ದಿತು. ಅದನ್ನೇ ದೃಷ್ಟಿಸುತ್ತ ಮಲ್ಲಿಗೆಯ ಹೂವೊಂದನ್ನ ಚಿವುಟಿ ಮೂಗಿನ ಬಳಿ ಹಿಡಿದ. ಆಕೆಯ ಮುಖವು ಹುಣ್ಣಿಮೆಯ ಚಂದಿರನಂತೆ ತುಂಬಿಕೊಂಡಿತ್ತಲ್ಲವೇ? ಹೋ, ಇಂತಹ ಬೆಳ್ದಿಂಗಳಲ್ಲಿ ಆ ಶ್ವೇತ ಕನ್ಯೆ ಈ ಮಂಟಪದಲ್ಲಿ ನನ್ನ ಮೈಗೊರಗಿ ಕುಳಿತುಕೊಳ್ಳುವುದು ಎಷ್ಟು ಆಹ್ಲಾದಕರವಲ್ಲವೇ? ಈ ಬೆಳ್ದಿಂಗಳಲ್ಲಿ ಆ ಮುಖವನ್ನ ಸಮೀಪದಲ್ಲಿ ಹಿಡಿದು ಹೊಳೆಯುವ ಕಣ್ಣುಗಳನ್ನ ದಿಟ್ಟಿಸುವುದು ಎಂತಹ ಆಪ್ಯಾಯಮಾನ! ಆಕೆ ಎಂತಹ ಚಲುವೆ!
ಮಳೆಯಲ್ಲಿ ಮಿಂದ ಭೂದೇವಿಯಂತೆ, ರವಿಕಿರಣ ಚುಂಬನದಿಂದ ಮೈದೆರೆದು ನಿಂತ ತಾವರೆಯಂತೆ, ಅಪೂರ್ಣ ಲಾವಣ್ಯವಂತೆ. ನನ್ನ ಅಂತಃಪುರದಲ್ಲಿ ಇಂತಹ ಒಂದು ಅನರ್ಘ್ಯ ರತ್ನವೂ ಇಲ್ಲ. ಯಶೋಮತಿ ತಕ್ಕ ಮಟ್ಟಿಗೆ ಚಲುವೆಯಾದರೂ ಆ ಕನ್ಯೆಯ ಕಾಂತಿಯ ಅರ್ಥದಷ್ಟನ್ನ ಹೊಂದಿಲ್ಲ. ರಸವಂತಿ, ವೈಜಯಂತಿ, ವಿಲಾಸಿನಿ, ಸುಹಾಸಿನಿ ಇವರೆಲ್ಲ ತಕ್ಕ ಮಟ್ಟಿಗಿದ್ದರೂ ಇವರದ್ದು ಒಂದೊಂದು ಅಂಗಾಂಗಕ್ಕೆ ಸೀಮಿತವಾಗಿದೆ. ಅವಳು ಹಾಗಲ್ಲ. ಯಾವನೋ ಚತುರ ಕಲಾವಿದ ಅಮೃತ ಶಿಲೆಯ ಮೂರ್ತಿಯನ್ನ ಕಟೆದು ಇಟ್ಟಿರಬೇಕು, ಅದಕ್ಕೆ ಜೀವ ಬಂದು ಉಡುತಡಿಗೆ ಇಳಿದಿರಬೇಕು ಎಂದೆನಿಸುತ್ತದೆ. ಇಂತಹ ಬೆಳ್ದಿಂಗಳ ರಾತ್ರಿಯಲ್ಲಿ ಅವಳೊಡನೆ ಏಕಾಂತದಲ್ಲಿ ಮನದಣಿಯೇ ಮಾತನಾಡಬೇಕು. ಆ ರಾತ್ರಿ ಸರಿದು ಬೆಳಗಾಗಬಾರದು. ಹಾಗೆಯೇ ಇರಬೇಕು. ಕಲ್ಪನೆಯ ಕನಸಿನಲ್ಲಿ ವಿಹರಿಸುತ್ತಿದ್ದ ಕೌಶಿಕ. ಪ್ರಭು ರಸಿಕ ಚಕ್ರೇಶ್ವರರು, ಇದೇನಿದು ಇಂತಹ ಬಿಸಿಲಿನಲ್ಲಿ ಉರಿ ಗಾಳಿಯ ದಗೆಯ ನಡುವೆ ಕುಳಿತು ಬಿಟ್ಟಿರುವಿರಿ? ವಸಂತಕ ಬಂದು ಕೇಳಿದಾಗ ಕೌಶಿಕ ಬೆಚ್ಚಿದ. ತನ್ನ ಮನಸ್ಸನ್ನ ಇಷ್ಟೊಂದು ಸೂಕ್ಷ್ಮವಾಗಿ ತಿಳಿದ ವಸಂತಕನ ಬಗ್ಗೆ ಹೆಮ್ಮೆ ಎನಿಸಿತು. ಗೆಳೆಯ, ಯಾಕೋ ಈ ಬದುಕು ಬೇಡವೆನಿಸುತ್ತಿದೆ, ಕೌಶಿಕ ನುಡಿದ. ನಿಜ ಪ್ರಭು, ಬಯಸಿದ ವಸ್ತು ಕೈಗೆ ಎಟುಕುದಾಗ ನಿರಾಶೆ ಕಾಡುವುದು ಸಹಜವೇ. ಏನನ್ನ ಕುರಿತು ಮಾತನಾಡುತ್ತಿರುವೆ? ಕೌಶಿಕ ಕೇಳಿದನು. ಮತ್ತಾವುದನ್ನ? ಅರಸರ ಬಯಕೆಯನ್ನ ಕುರಿತು. ಹಸಿದವನ ಕಣ್ಣಿಗೆ ಹಣ್ಣು ಕಂಡರೆ ಅವನು ಚಟಪಡಿಸದಿರುವನೇ? ಗಹಗಹಿಸಿ ನಕ್ಕ. ಓಹ್, ನೀನಾಗಲೇ ತಿಳಿದು ಬಿಟ್ಟೆಯಾ? ಆಶ್ಚರ್ಯದಿಂದ ಕೌಶಿಕ ಕೇಳಿದ. ಆಕಾಶದ ಸೂರ್ಯನಷ್ಟು ಸ್ಪಷ್ಟವಾಗಿರುವುದನ್ನ ತಿಳಿಯಲು ಸಾಹಸ ಮಾಡಬೇಕೆ? ಊರಿನಲ್ಲೆಲ್ಲ ಈ ಬಗ್ಗೆ ಸುಳಿಗಾಳಿ ಎದ್ದಿದೆ. ಅಷ್ಟು ಬೇಗನೆ? ಬೆಕ್ಕು ಕಣ್ಣು ಮುಚ್ಚಿಕೊಂಡು ಹಾಲು ಕುಡಿದರೆ ಜಗತ್ತಿಗದು ಕಾಣದೆ ಪ್ರಭುವೆ. ಉಷ್ಟ್ರ ಪಕ್ಷಿಯ ಮೈ ದೊಡ್ಡದು, ಮುಖ ಸಣ್ಣದು. ಶತ್ರುವಿನಿಂದ ರಕ್ಷಣೆ ಹೊಂದಲು ಅದು ಓಡಿ ಹೋಗಿ ಮರಳಿನಲ್ಲಿ ಮುಖ ಮುಚ್ಚಿಕೊಳ್ಳುವಂತೆ. ಶತ್ರುವಿಗೆ ತಾನು ಕಾಣದಾದೆ ಎಂಬ ಸಮಾಧಾನ ಅದಕ್ಕೆ. ಆದರೆ ಅದರ ಮೈಯೆಲ್ಲ ಹೊರಗೆ ಇರುವುದು. ವಸಂತಕ, ಆ ಚಲುವೆ, ಆ ಮುಕ್ತಿ ಯಾರು? ಯಾರ ಸುಪುತ್ರಿ? ಯಾರು? ಯಾವ ಕನ್ಯೆ? ವಸಂತಕ ಅರಿಯದಂತೆ ನಟಿಸಿದ. ಕಾಡಬೇಡ ವಸಂತಕ. ಇಂದು ಮಧ್ಯಾಹ್ನ ವೈಹಾಳಿಯಿಂದ ಬರುವಾಗ ನೋಡಿದ ಆ ದಂತದ ಪುತ್ಥಳಿ. ಓಹೋ, ಸುತ್ತಲೂ ನೆರೆದಿರುವ ಜನ ಸಮುದಾಯದ ಬಗ್ಗೆ ಪರಿವೇ ಇಲ್ಲದೆ ಸ್ಥಾನದ ಔಚಿತ್ಯವನ್ನ ಮರೆತು ಪುಂಗಿಯ ನಾದಕ್ಕೆ ಮನಸೋತ ಹಾವಿನಂತೆ ಮಂತ್ರ ಮುಗ್ಧರಾಗಿ ದಿಟ್ಟಿಸಿದ್ದಿರಲ್ಲ ಆ ಲಲನೆಯೇ? ಕೆಣಕುವ ಧ್ವನಿಯಲ್ಲಿ ವಸಂತಕ ನುಡಿದ. ಇಂತಹ ರಸಿಕತನದ ವಿಷಯಗಳಲ್ಲಿ ಮಾತನಾಡುವ ಸ್ವಾತಂತ್ರ್ಯವಿದ್ದುದು ವಸಂತಕನಿಗೆ ಒಬ್ಬನಿಗೆ. ಕೌಶಿಕನು ರಾಜಕಾರಣದ ವಿಷಯಗಳನ್ನ ಮಂತ್ರಿ ಮುರಾರಿಯ ಮುಂದೆ ಬಿಚ್ಚಿಡುತ್ತಿದ್ದರೆ ಇಂತಹ ವೈಯಕ್ತಿಕ ಮನೋಭಾವನೆಗಳನ್ನ ವಸಂತಕನ ಮುಂದೆ ತೆರೆದಿಡುತ್ತಿದ್ದ. ನಿನಗೇನು ಗೊತ್ತು ಗೆಳೆಯ ಅನುಭವ? ನವಿಲು ತನ್ನ ಪ್ರೇಯಸಿಗಾಗಿ ನರ್ತಿಸುವಾಗ ಜಗತ್ತನ್ನೇ ಮರೆತಿರುವುದು. ಅವು ಅಮೃತ ಗಳಿಗೆಗಳು. ತನ್ಮಯನಾಗಿ ಕೌಶಿಕ ನುಡಿದ. ನಿಮ್ಮ ಬದುಕಿನಲ್ಲಿ ಇವು ಎಷ್ಟೋ ಬಾರಿ ಇದೆ. ಒಂದೇ ಹೆಣ್ಣನ್ನ ಕಟ್ಟಿಕೊಂಡು ಒದ್ದಾಡುವುದೇ ನಮಗೆ ಸಾಕಾಗಿದೆ. ಮತ್ತೆ ಅಂತ ಗಳಿಗೆಗಳು ಬೇಡವಪ್ಪ. ಜೋರಾಗಿ ವಸಂತಕ ಉಸಿರು ಬಿಟ್ಟ. ವಿಕಟನಗೆ ನಕ್ಕು. ಸುತ್ತಾಟ ಸಾಕು, ವ್ಯರ್ಥ ವಿಳಂಬ ಮಾಡದೆ ಮಾತಿಗೆ ಬರೋಣ. ಆ ಲಲನೆ ಯಾರವಳು? ಆಕೆ ಓಂಕಾರ ಶೆಟ್ಟರ ಮಗಳು. ಅಟ್ಟಣಿಗೆ ಏರಿ ಫಲ ಪುಷ್ಪಾರ್ಚನೆ ಮಾಡಿದ ಆ ಸಭ್ಯವರ್ತಕರೇ? ಹೌದು,
ನಿಮ್ಮ ಅವತಾರ ಕಂಡು ಮುಂದಿನದನ್ನ ಊಹಿಸಿ ನಾನಾಗಲೇ ಸುದ್ದಿ ಸಂಗ್ರಹ ಮಾಡಿರುವೆ. ಆ ಹರದ ಶ್ರೇಷ್ಠರ ಏಕೈಕ ಪುತ್ರಿ, ಆಕೆಯ ಹೆಸರು ಮಹಾದೇವಿ. ಮಹಾದೇವಿ, ಎಂತಹ ಸುಂದರ ಹೆಸರು! ದೇವಿ ಎಂದೇ ಚುಳುಕಾಗಿ ಕರೆದು ಬಿಡಬಹುದು. ಆ ಎತ್ತರದ ನಿಲುವು, ಬಳುಕುವ ನಡು, ತುಂಬು ನಿತಂಬ, ಆಕರ್ಷಣೀಯ ಬಣ್ಣ, ಕಾಂತಿಯುಕ್ತ ಕಣ್ಣುಗಳು, ಕಟಿದು ಇಟ್ಟಂತಹ ಮೂಗು, ಕೆನ್ನೆಯ ಮೇಲೆ ಕೆಂದಾವರೆಯಂತೆ ಅರಳಿದ ಆ ನಸು ಕೆಂಪು, ಮಾಟವಾಗಿ ಕಾಣುವ ವಕ್ಷಸ್ಥಲ, ಕಣ್ಣನ್ನ ಕೋರೈಸುವ ಕೂದಲ ರಾಶಿ. ಹೋ, ಅಪೂರ್ವ ಸೌಂದರ್ಯ! ಚಲುವಿನ ಕಣಿ, ಮೋಹದ ಗಿಣಿ. ಕೌಶಿಕ ಭಾವುಕನಾಗಿ ನುಡಿದ. ಸಾಕು ಸಾಕು, ಕೈಗೆಟುಕದ ವಸ್ತುವಿನ ಬಗೆಗೆ ಇನ್ನೊಬ್ಬರ ತೋಟದ ಹಣ್ಣಿನ ಬಗ್ಗೆ ಚಿಂತಿಸುವುದು ಸಭ್ಯತೆ ಅಲ್ಲ. ವಸಂತಕ ನುಡಿದಾಗ ಕೌಶಿಕ ಬೆಚ್ಚಿದ. ಏಕೆ? ಅವಳಿಗಾಗಲೇ ಮದುವೆಯಾಗಿದೆಯೇ? ಅಹುದು, ತಾನು ದೇವರನ್ನ ಲಗ್ನವಾಗಿರುವೆನೆಂದು ವಿರಕ್ತಳೆಂದು ಹೇಳಿ ಸಾವ ಕೆಡುವ ಗಂಡರ ಸಂಪರ್ಕವೇ ಬೇಡವೆಂದು ಹೇಳುತ್ತಿದ್ದಾಳಂತೆ. ಕೌಶಿಕ ಗಹಗಹಿಸಿ ನಕ್ಕ. ಗೆಳೆಯನ ಹೆಗಲ ಮೇಲೆ ಕೈ ಹಾಕಿ ನುಡಿದ. ವಸಂತಕ, ಈ ವಿಚಾರದಲ್ಲಿ ನೀನು ಇಷ್ಟು ಅಜ್ಞಾನಿ, ಅನನುಭವಿ ಎಂದು ತಿಳಿದಿರಲಿಲ್ಲವಯ್ಯ. ಬಹುಶಃ ಆಕೆಯ ಚಲುವು ಸ್ಥಾನಮಾನಕ್ಕೆ ತಕ್ಕ ಪುರುಷ ಸಿಗದಿದ್ದಕ್ಕೆ ಹಾಗೆ ವೈರಾಗ್ಯ ಧರಿಸಿರಬೇಕು. ಆದರೆ ನನ್ನಂತಹ ಆದರ್ಶ ಪುರುಷನನ್ನ, ಮಹಾರಾಣಿಯ ಪದವಿಯನ್ನ ಬೇಡವೆನ್ನುವಷ್ಟು ಮೂರ್ಖಳೆ ಅವಳು. ಸಾಧ್ಯವಿಲ್ಲ. ಬಗೆ ಬಗೆಯ ದಿವ್ಯಾಭರಣಗಳನ್ನ, ಜರಿಯ ಪೀತಾಂಬರಗಳನ್ನ ಕಂಡ ತಕ್ಷಣವೇ ಅವಳು ಕರಗಿ ಬಿಡುವಳು ಗೆಳೆಯ. ಅಂತಹ ಸಾಮಾನ್ಯ ಭೋಗಜೀವಿಯಂತೆ ಕಾಣಳು. ಅರಿವು ಆದರ್ಶಗಳ ಪ್ರೌಢ ಕಳೆಯನ್ನ ಗಮನಿಸಲಿಲ್ಲವೇ ರಾಜ? ನಿರಾಭರಣಯುಕ್ತಳಾಗಿದ್ದರೂ ಅದು ಬಡತನದ ಅಭಾವದ ಆಚರಣೆಯಲ್ಲ ಎಂಬುದನ್ನ ಅರಿಯಲಿಲ್ಲವೇ? ಹಳ್ಳಿಯ ಅನಾಗರಿಕಳನ್ನ ತಂದು ಜರದ ಪೀತಾಂಬರ ಉಡಿಸಿದರೂ ಅವಳ ನಡಿಗೆ, ಮಾತಿನಲ್ಲಿ ಅವಳಾರೆಂದು ತಿಳಿಯುವುದು. ಆದರೆ ಈಕೆ ಕೇವಲ ಬಿಳಿಯ ಸೀರೆಯನ್ನುಟ್ಟಿದ್ದರೂ ಸುಸಂಸ್ಕೃತಳೆಂಬುದನ್ನ ಪ್ರತಿಯೊಂದು ರೀತಿ ನೀತಿಯಲ್ಲಿ ಪ್ರದರ್ಶಿಸುತ್ತಿದ್ದಳು. ಎಂತಹ ಆದರ್ಶದ ಹೆಣ್ಣಾದರೇನು ಬಿಡು ವಸಂತಕ. ಅಧಿಕಾರ ಆಭರಣಕ್ಕೆ ಸೋಲದ ಹೆಣ್ಣುಗಳಿಲ್ಲ. ಇನ್ನೂ ಒಂದು ಸಮಸ್ಯೆ ಇದೆ ಪ್ರಭು. ಅವರು ಬಸವಣ್ಣನವರ ನೂತನ ಧರ್ಮದ ನಿಷ್ಠಾವಂತ ಅನುಯಾಯಿಗಳು. ಪರಧರ್ಮೀಯರನ್ನ ಒಪ್ಪಲಾರರು. ವಸಂತಕ, ಸ್ನೇಹ, ರಾಜಕೀಯ, ಬೇಟ ಕೂಟಕ್ಕೆ ಜಾತಿ ಧರ್ಮಗಳು ಅಡ್ಡ ಬರವು. ಹಾಲು, ಮೊಸರು, ಬೆಣ್ಣೆಗಳನ್ನ ಎಲ್ಲ ಜಾತಿಯವರಿಂದಲೂ ಕೊಳ್ಳುವುದಿಲ್ಲವೇ? ಹಾಗೆಯೇ ಮೇಲಿನವುಗಳಲ್ಲಿ ತಾರತಮ್ಯವಿರದು. ರಾಜನ ಕೈ ಹಿಡಿಯುವುದನ್ನ ಆಕೆ ಎಂದಿಗೂ ಒಲ್ಲೆಯನ್ನಳು. ಅದು ನನ್ನ ದೃಢ ನಂಬಿಕೆ. ಕೌಶಿಕ ವಸಂತಕನ ಕೈ ಹಿಡಿದು ಮೃದುವಾದ ದೀನ ಧ್ವನಿಯಲ್ಲಿ ನುಡಿದ. ಗೆಳೆಯ, ಅವಶ್ಯಕತೆ ಒದಗಿದಾಗ ಅನುವಾಗುವವನೇ ನಿಜ ಸ್ನೇಹಿತನಲ್ಲವೇ? ನಾನು ಎಷ್ಟೋ ಲಲನೆಯರನ್ನ ನೋಡಿರುವೆ, ಬಯಸಿರುವೆ, ಒಡನಾಡಿರುವೆ, ಅಂಗ ಸುಖವನ್ನ ಉಂಡಿರುವೆ. ಆದರೆ ಇದು ಜಾತಿ ಮುತ್ತು. ಇದನ್ನ ಧರಿಸದೆ ನನಗೆ ಸಮಾಧಾನ, ಸಂತೃಪ್ತಿ ಇಲ್ಲ. ಅನೇಕರನ್ನ ಕಣ್ಣಿನಿಂದ ಬಯಸಿದ್ದೆ, ಶರೀರದಿಂದ ಬಯಸಿದ್ದೆ. ಆದರೆ ಹೃದಯದಿಂದಲೂ ಬಯಸಿರುವುದು ಇವಳನ್ನಷ್ಟೇ. ಎಂತಹ ಸುಂದರ ಕೊಳವಾದರೇನು, ಬರೀ ಹೊನ್ನಾವರಿಕೆ ಇದ್ದು ಕಮಲವಿಲ್ಲದಿದ್ದರೆ? ಶುಭ್ರ ನೀಲಾಗಸವಿದ್ದರೇನು, ಬರೀ ನಕ್ಷತ್ರಗಳಿದ್ದು ಚಂದ್ರಮನಿಲ್ಲದಿದ್ದರೆ? ಎಂತಹ ದಟ್ಟ ಅರಣ್ಯ ಇದ್ದರೇನು, ಶ್ರೀಗಂಧದ ಗಿಡವಿಲ್ಲದಿದ್ದರೆ? ಅವಳು ನನ್ನ ಹೃದಯದ ರಸಿಯ ಕಮಲವಾಗಬಲ್ಲಳು. ನನ್ನ ಅರಮನೆಯ ಗಸದ ಚಂದ್ರಮನಾಗಬಲ್ಲಳು. ತನ್ನ ಬದುಕಿನ ಅರಣ್ಯದ ಶ್ರೀಗಂಧ ಗಿಡವಾಗಬಲ್ಲಳು. ವಸಂತಕ, ನಾನು ರಾಜನಾಗಿ ನಿನ್ನನ್ನ ಬೇಡುತ್ತಿಲ್ಲ. ವಿರಹಿಯಾಗಿ, ನೊಂದ ಪ್ರಣಯಿಯಾಗಿ ಬೇಡುತ್ತಿರುವೆ. ನನಗಾಗಿ,
ನನ್ನ ಬದುಕಿನ ಉಳಿವಿಕೆಗಾಗಿ ಅವಳನ್ನ ತಂದು ಕೊಡಲಾರೆಯ? ಇಲ್ಲವಾದರೆ ಈ ಬದುಕಿಗೆ ಅರ್ಥವೇ ಇಲ್ಲ. ಶೂನ್ಯ ಧ್ವನಿಯಲ್ಲಿ ಕೌಶಿಕ ಹೇಳಿದ. ಯಶಸ್ಸು ಸಾಧಿಸಿದರೆ ನನಗೆ ಬಹುಮಾನ? ಹುಬ್ಬೇರಿಸಿ ಕೇಳಿದ ವಸಂತಕ. ನಿನಗೆ ನೀನು ಬಯಸಿದುದನ್ನ ಕೊಡುವೆ. ಬೇಕಾದರೆ ಈ ರಾಜ್ಯದ ಅಧಿಕಾರವನ್ನೇ ಕೊಡುವೆ. ನಾನು ಅವಳೊಡನೆ ಎಲ್ಲಿಗಾದರೂ ಕಾಡಿಗೆ ಹೋಗಿ ಗುಡಿಸಲನ್ನ ಹಾಕಿಕೊಂಡು ನೆಮ್ಮದಿಯಾಗಿ ಇದ್ದು ಬಿಡುವೆ. ನನಗೇನು ಬೇಡ, ಅವಳಷ್ಟೇ ಬೇಕು, ಅವಳು ಬೇಕು, ಅವಳು ಬೇಕೇ ಬೇಕು, ನಿರ್ಧಾರದ ಧ್ವನಿಯಲ್ಲಿ ಹೇಳಿದ. ರಾಜ ಕಿರೀಟವು ನೋಡಲಷ್ಟೇ ಚಂದ, ಧರಿಸಿದರೆ ಮುಳ್ಳಿನ ಕಿರೀಟ. ಆ ಸೌಖ್ಯ ಎಂದೂ ಬೇಡವಪ್ಪ. ಈಗ ನಾನು ನೆಮ್ಮದಿಯಾಗಿರುವೆ, ವಸಂತಕ ನುಡಿದ. ನಿನಗೇನು ಬೇಕು ಹಾಗಾದರೆ? 1 ವಾರದವರೆಗೆ ವಿಶೇಷ ಸುಗ್ರಾಸ ಭೋಜನ, ನಾಲಿಗೆ ಚಪ್ಪರಿಸಿಕೊಳ್ಳುತ್ತಾ ಹೇಳಿದ. ಥೂ ನಿನ್ನ ಅಂದಣವೇರಿದ ನಾಯಿಯಂತೆ ನಿನ್ನ ಬುದ್ಧಿ ಎಲ್ಲಿ ಹೋಗಬೇಕು? ಹೊಟ್ಟೆಯದೇ ಚಿಂತೆ ನಿನಗೆ, ಕೌಶಿಕ ಛೇಡಿಸಿದ. ಇದೇ ಸಾಕಪ್ಪ. ನಿಮ್ಮಂತೆ ಬರೀ ಮದುವೆಯ ಚಿಂತೆಯಾದರೆ ನಾವು ಬದುಕೇವೆಯೇ? ಇಂತಹ ಚಿಂತೆಯಿಂದ ಬೇರೆಯವರಿಗೆ ಕೆಡುಕಿಲ್ಲ. ನಿಮ್ಮಂತಹ ಚಿಂತೆಯಿಂದ ಹಲವಾರು ಜನಕ್ಕೆ ಕಷ್ಟ. ಅದು ಕಷ್ಟವಲ್ಲ ವಸಂತಕ, ವರ. ರಾಜನ ದೃಷ್ಟಿ ತಮ್ಮ ಮೇಲೆ ಬಿತ್ತರೆ ಯಾರು ಸಂತೋಷಿಸರು? ನೀನು ನಡೆ, ಬೆಳಗ್ಗೆ ಸಂದರ್ಶನಕ್ಕೆ ಹೋಗಲು ಯೋಜನೆ ಸಿದ್ಧಪಡಿಸು. ಏನೇ ಆಗಲಿ, ಸಾತ್ವಿಕರನ್ನ ಕೆಣಕುವುದು ಸುಲಭದ ಮಾತಲ್ಲ ದೊರೆ. ಹುಲಿಯ ಮೀಸೆಯ ಹಿಡಿದು ಉಯ್ಯಾಲೆ ಆಡಿದಂತೆ. ಆ ಭೀತಿ ಬೇಡ. ನಾನಿರುವಾಗ ನಿನಗೇತರ ಭಯ? ರಾಜದಂಡ ಸಾಧಿಸದ್ದು ಯಾವುದು? ಗಹಗಹಿಸಿ ನಕ್ಕ ಕೌಶಿಕ. ನೀವಿನ್ನೂ ವಿಶ್ರಮಿಸಲು ನಡೆಯಿರಿ, ನಿಶ್ಚಿಂತೆಯಿಂದಿರಿ. ನಾನು ನಿಷ್ಠೆಯ ಪ್ರಯತ್ನ ಮಾಡುವೆ. ವಸಂತಕ ಆಶ್ವಾಸನೆ ನೀಡಿದಾಗ ಕೌಶಿಕ ಹಗುರವಾಗಿ ನಕ್ಕು ಮೇಲೆತ್ತು ತನ್ನ ಭವನಕ್ಕೆ ನಡೆದನು. ಶರಣರೇ, ಇದರ ಮುಂದುವರೆದ ಭಾಗವನ್ನ ಮುಂದಿನ ಪಾಡ್ಕಾಸ್ಟ್ನಲ್ಲಿ ತಿಳಿಯೋಣ. ಶರಣು ಶರಣಾರ್ಥಿಗಳು.